ಕೇರಳ ಡ್ರೈವರ್ ಕಳಿ ನನ್ನ ಕಾರಲ್ಲಿ ಕೂತೀರಾ ನೀವು ಚೆನ್ನಾಗಿ ಚೈನ್ ಪೈನಾಗ ಚುಚ್ಚುತ್ತೆ ನಿಮ್ಗೆ ಅದ್ ಯಾರ ಕೆಲಸ ಅದನ್ನೆಲ್ಲ ಹ್ಯಾಂಡಲ್ ಏನು ಮಾಡ್ತೀವಿ ಯಾರು ಏನು ಮಾಡ್ತಾರೆ ಯಾಕೆ ಅದನ್ನ ಕೇಳ್ಕೊ ನಿಮಗೆ ನಿಜ ಮಾನ ಮಾಡಿದ ಆಟಿ ಅಧಿಕಾರಿ ದೇವರನಾಗ್ಲೂ ಇಲ್ಲ ಪರವಾಗಿಲ್ಲ ನಮ್ಮ ಮೇಲೆ ಬೇಕು ಫೈನ್ ಆಗಿ ಏನಾಗಿ ಮಾತಾಡ್ತಾ ನಿಜವಾಗ್ಲೂ ರಾಜಕೀಯ ಮಾನ ಮರ್ಯಾದೆ ಅಂತ ಹೇಳಿದಕ್ಕೆಲ್ಲ ರಾಜಕೀಯ ಮಾನ ಮರ್ಯಾದೆ ಈಗ ನಮ್ಮ ದುಡ್ಡ ಅವ್ರು ತಿಂತವ್ರೆ ನಾವ್ ತಿಂತಾರ ನಮ್ಮಿಂದ ಅವ್ರು ಬದುಕ್ತಾವ್ರೆ ಅವ್ರಿಂದ ನಾವ್ ಬದುಕ್ತಾ ಇಲ್ಲ ಟ್ಯಾಕ್ಸ್ ಕಟ್ತಿನ ರೋಡ್ ನೋಡ್ರೆ ಎರಡ್ ಕಡೆ ಸಿಗೋರೆ ಶುದ್ಧ ಗುಂಡಿ ಟೈರ್ ಹೋಯ್ತದೆ. ಮೊನ್ನೆ ಒಂದ್ ನಿಮಿಷ ಮೊನ್ನೆ ಪೊಲೀಸ್ನವರು ಬನ್ನೇರುಘಟ್ಟ ರೋಡ್ ಅಲ್ಲಿ ಒಂದಷ್ಟು ಜನ ಸೇರ್ಕೊಂಡು ಹಿಡಿತಾ ಇದ್ರು. ಆ ಬನ್ನೇರುಘಟ್ಟ ರೋಡ್ ನೋಡಿದ್ರೆ ಯಾವನಾದ್ರು ಪ್ರಾಣ ಕಳ್ಕೋಬೇಕು. ಫಸ್ಟ್ ರೋಡ್ ರೆಡಿ ಮಾಡಿಸಿ ಆಮೇಲೆ ಪೊಲೀಸ್ನವ್ರನ್ನ ಬಿಡಿಯಲ್ಲಿ ಹಿಡಿಯಕ್ಕೆ. ರೋಡ್ ನೈಸಿಗಿದ್ರೆ ಮಾತ್ರ ಹಿಡಿಯಕ್ ಚಂದ, ಇಲ್ಲಾಂದ್ರೆ ಅದು ಬಿದ್ದೋಯ್ತದೆ. ಏನಾಗ್ತದೆ ಗೊತ್ತಾ ಸರ್, ನಮ್ಮ ಕರ್ನಾಟಕದಲ್ಲಿ ಫೇಕ್ ಅನ್ನೋದು ಟ್ಯಾಕ್ಸಿ ಉಟ್ಕೆ ಏನ್ ಗೊತ್ತಾ, ಇಲ್ಲೇ ಬನ್ನಿ ಒಂದ್ ನಿಮಿಷ ಇವಾಗ ನಿಮ್ ನೇಮ್ ಉದಾಹರಣೆ ನಿಮ್ ನೇಮ್ ಹೇಳ್ಬಿಡಿ. ಅಶ್ವಥ್ ದೇವಿತ್ ಅಂತ ನಿಮ್ದೊಂದು ಡಿಎಲ್ ಇದೆ, ನೀವು ಅಟ್ಯಾಚ್ ಮಾಡ್ಕೊಂಡು ಒಂದು ಕ್ಯಾಬ್ ಓಡಿಸ್ತಾ ಇರ, ನಿಮ್ಗೆ ಹೇಳ್ತಲ್ಲ ಬೇರೆ ಆ ನಿಮ್ ಡಿಎಲ್ ಇವ್ರು ಓಡಿಸ್ತಾರೆ. ಇವ್ರು ಬಂದ್ಮೇಲೆ ನನಗ್ ಗಾಡಿ ಕೊಡ್ತಾರೆ, ನಾನು ಓಡಿಸ್ತೀನಿ, ಇವ್ರು ಓಡಿಸ್ತಾರೆ. ಇದು ಯಾರು ಕೇಳಬೇಕು? ಆರ್ಟಿಒ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಪಾಪ ಲಾರಿ ಡ್ರೈವರ್ ಇಂದ ಬಿದ್ಬಿಟ್ಟವ್ರೆ. ಆರ್ಟಿಒ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು. ಈ ಪೊಲೀಸ್ ಅಧಿಕಾರಿಗಳಿಗೆ ನಾವು ದಿನನಿತ್ಯ ಗಾಡಿ ಇದೇ ರೀತಿ ಈ ಕೇರಳ, ತಮಿಳು ಯಾರಾಗಿರ್ಬೋದು ನಮ್ಮರ ಇಟ್ಕೊಟ್ಟಿದೀವಿ, ಯಾವ್ದೇ ರೀತಿ ಕ್ರಮ ತಗೊಳ್ಳಲ್ಲ. ಅವ್ರದ್ದೇನೋ ಲಂಚ ತರ್ತಾರೆ, ಹೋಯ್ತಾರೆ. ಈ ತರ ಪರಿಸ್ಥಿತಿಯಲ್ಲಿ ನಾವ್ ಯಾರನ್ನ ಕೇಳಬೇಕು? ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡ್ತದೆ? ಕತ್ತೆ ಕಾಯ್ತಾ ಇದೆಯಾ? ಮಾತಾಡ್ದಿರೋರು ನೀವು ಮಾತಾಡಿದಾರ ಸರ್? ಮಾತಾಡ್ದಿರೋರು ಯಾರಿದ್ದಾರೆ ಸರ್? ಹೇಳಿ ನಿಮ್ಮ ಹೆಸರು? ಶ್ರೀಧರ್ ಅಂತ. ಶ್ರೀಧರ್ ಜೆಪಿ ನಗರದಿಂದ. ತಿಂಗಳಿಗೆ ಎಷ್ಟು ದುಡಿತೀರಿ? ತಿಂಗಳಿಗೆ ಒಂದು 60-70 ಸಾವಿರ ಆಗ್ಬೋದು. ಆಗುತ್ತೆ. ಉಳಿಯೋದು ಒಂದು 30 ಸಾವಿರ ಉಳಿಬಹುದು. ಹೇಳಿ ಸರ್. ಈ ಸಮಸ್ಯೆ ಬಂದು ಆಲ್ರೆಡಿ ನಮಗೆ ರಾಜ್ಯ ಸರ್ಕಾರ 1 ಸಿಟಿ 1 ರೇಟ್ ಅಂತ ಕೊಟ್ಟಿದೆ. ಅದನ್ನ ಜಾರಿ ಮಾಡೋದಿಕ್ಕೆ ದಾರಿ ತೋರಿಸಬೇಕು. ಇಚ್ಛಾಶಕ್ತಿ ಅನ್ನೋದೇ ಇಲ್ಲ ರಾಜ್ಯ ಸರ್ಕಾರದಲ್ಲಿ. ಗಟ್ಲೆ ಬಂಡವಾಳ ಕಾರ್ಗಳು ತಂದಿಲ್ ಜೀವನ ಮಾಡ್ತಿದ್ವು, ನಮ್ಮನ್ನ ಯಾರು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಅವ್ನು ನಮ್ಮನ್ನ ತೆಗೆದು ಹಾಕ್ಬಿಟ್ಟು ಅವ್ನು ವೆಂಡರ್ ಇದಾನಲ್ಲ ಅವ್ರಿಗೆ ಡ್ಯೂಟಿಗಳು ಕೊಡ್ತಿದ್ದಾನೆ. ಈಗ ಏನ್ ಮಾಡ್ತಿದ್ದೆ, ವೆಂಡರ್ ಗಾಡಿಗಳಿಗೆ ಈಗ ಒಂದು 500 ರೂಪಾಯಿ ಡ್ಯೂಟಿ ಬಂತು ಅಂದ್ರೆ ಫಸ್ಟ್ ಅವ್ನ ಗಾಡಿಗಳಿಗೆ ಹೋಗ್ತವೆ. ಅದು ಹೋದ್ಮೇಲೆ ನಂತರ ನಮ್ ಗಾಡಿಗೆ ಬರ್ತವೆ. ಈಗ ಊಟ ಉಪ್ಪಿನಕಾಯಿ ತರ ನಮ್ಮನ್ನ ಇಟ್ಕೊಂಡಿರೋದು ಸರ್. ಗ್ಯಾರಂಟಿಗಳನ್ನ ಕೊಟ್ರಿ, ನಾನೇನ್ ಬೇಡ ಅಂತ ಅನ್ನಲ್ಲ, ಆದ್ರೆ ಯಾರು ಕೇಳಿರ್ಲಿಲ್ಲ ನಿಮ್ಮನ್ನ ಗ್ಯಾರಂಟಿಗಳು ಕೊಡಿ ಅಂತ. ಕೊಟ್ರಿ, ಬಳಸ್ಕತ್ತವ್ರೆ, ಆಯ್ತು ಮುಗೀತು. ಇವ್ರು ಕಾಣ್ಲಿಲ್ವಾ? ಆಟೋ ಚಾಲಕರು ಕಾಣ್ಲಿಲ್ವಾ? ಈಗ ಆಟೋ ಚಾಲಕರಿಗೆ ಅಂತಾನೆ ನೀವು ಯಾವ್ದಾದ್ರು ಒಂದು ಯೋಜನೆಯನ್ನ ಮಾಡಿ ತಿಂಗಳಿಗೆ ಅವ್ರಿಗೆ ಒಂದಿಷ್ಟು 2,000 2,500 ಬರೋ ತರ ಮಾಡಿದ್ರೆ ಬೇಡ. ನೀವು ಎಲ್ರಿಗೂ ಕೊಡೋದ್ ಬೇಡ ಸ್ವಾಮಿ, ಇಂಥವ್ರಿಗೆ ಕೊಡಿ, ಕ್ಯಾಬ್ ಚಾಲಕರಿಗೆ ಕೊಡಿ. ಅಟ್ಲೀಸ್ಟ್ ಒಂದು ಸರ್ವಿಸ್ ಚಾರ್ಜಿಗೆ ಅವ್ರು ಆಗ್ತಾ ಇರ್ಲಿಲ್ವಾ ಅದು ತಿಂಗಳಲ್ಲಿ? ಇನ್ನೊಂದ್ ಜನ ಆಗಿದೆ ಗೊತ್ತಾ ಸರ್, ನಮ್ ಚಾಲಕ ಮಿತ್ರಗಳು 500 ಜನ ಇದೀವಿ ಸರ್. ಇಲ್ಲಿ 500 ಜನದಲ್ಲಿ ಏನಾದ್ರು ಚೆಕ್ ಮಾಡಿದ್ರೆ ಒಂದ್ 40 ಜನದಷ್ಟೇ ಸಿವಿಲ್ ಚೆನ್ನಾಗಿರ್ಬೋದು ಸರ್. ಇನ್ನೆಲ್ಲರದು ಹಾಳಾಗಿ ಹೋಗಿರೋದೆ. ಏನಕ್ಕೆ ತಡಿ, ಪರ್ಸನಲ್ ಲೋನ್ ನಮಗೆ ಕಷ್ಟ ಯಾವಾಗ ಹೆಂಗ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಸರ್. ಕಷ್ಟ ಮನುಷ್ಯನಿಗೆ ಯಾವಾಗ ಬೇಕಾದ್ರೂ ಬರ್ಬೋದು. ಏನಾದ್ರು ಬ್ಯಾಂಕ್ ಅಲ್ಲಿ ಹೋಗಿ ಸಿವಿಲ್ ಏನಾದ್ರು ಕೇಳಂದ್ರೆ ನಿಮ್ಗೆ ಸಿವಿಲ್ ಇಲ್ಲ. ಈ ತರ ಡ್ಯೂಟಿಗಳಾದ್ರೆ ನಮ್ ಕೈಲಿ EMI ಕಟ್ಟಕ್ ಆಗ್ತಿಲ್ಲ. ಸಿವಿಲ್ ಹೆಂಗ್ ಇನ್ಕ್ರೀಸ್ ಮಾಡ್ಲಿ? ನಮ್ಮನ್ನ ನೋಡೋರು ಯಾರು? ಕೆಲವು ಅನುದಾನ ಬರುತ್ತೆ, ನಮ್ಮ ಚಾಲಕ ವರ್ಗಕ್ಕೆ ಕೆಲವು ಅನುದಾನ ಬರ್ತದೆ. ಯಾವ ಚಾಲಕನೇ ಮುಟ್ಟಿದೆ ಕೇಳಿ. ಎಲ್ಲ ಸಂಘಟನೆಗಳೆಲ್ಲ ಅಲ್ಲ, ಇಲ್ಲಿ ಸಂಘಟನೆ ಏನಕ್ಕೆ ಬೇಕು ಇವ್ರಿಗೆ? ಯಾಕೆ ಚಾಲಕರು ಕಣ್ಕೊಳಲ್ವಾ? ಚಾಲಕ ಅಕೌಂಟ್ ಇಲ್ವಾ? ನಂದೊಂದು ಪ್ರಶ್ನೆ, ಅನುದಾನ ಬೇಡ, ಅವರೆಲ್ಲ ಇಷ್ಟೆಲ್ಲ ಮಾತಾಡ್ತಾ ಇದಾರಲ್ಲ. ನಾವು ಟ್ಯಾಕ್ಸ್ ಗೀಕ್ಸ್ ಅವ್ರು ಏನ್ ಹೇಳಿದಾರೆ ಎಲ್ಲ ರೇಟು ಎಲ್ಲ ಪರ್ಫೆಕ್ಟ್ ಆಗಿ ಕಟ್ಕೊಂಡು ಹೋಗ್ತಾ ಇದೀವಿ. ಇನ್ಶೂರೆನ್ಸ್ ಪ್ರತಿಯೊಂದು ಕಟ್ತಾ ಇದೀವಿ. ಸರ್ಕಾರದಲ್ಲಿ ದುಡ್ಡಿಲ್ಲ ಅಂದಾಗ ನಮ್ ಟ್ರಾಫಿಕ್ ಫೈನ್ ಏನಾದ್ರು ಬಂದಾಗ 0.5% ಕಟ್ ಮಾಡ್ತಿರಲ್ಲ ಸರ್. 1,000 ರೂಪಾಯಿ ಇದ್ರೆ 500 ರೂಪಾಯಿ ಕಟ್ಟಿ ನಿಮ್ದೆಲ್ಲ ಮಾಫಿ ಮಾಡ್ತೀವಿ ಅಂತ. ಹಂಗೆ ನಮ್ ಟ್ಯಾಕ್ಸ್ ಕಮ್ಮಿ ಮಾಡಿ ಅರ್ಧ ಮಾಡ್ಕೊಡಿ, ಇನ್ಶೂರೆನ್ಸ್ ಅರ್ಧ ಮಾಡ್ಕೊಡಿ. ಏನಪ್ಪಾ TRP ಹೇಳಪ್ಪ. ಈಗ ನಿಮ್ಗೊಂದು ಇಲ್ಲೊಂದು ಸುಲಭ ತೋರಿಸಿ. ಈಗ ನಾವೆಲ್ಲ ಕಷ್ಟಪಟ್ಟು ಹೇಳ್ತಾ ಇದೀವಿ, ಇಲ್ಲಿ ಅಲ್ಲಿ ಕಷ್ಟನೇ ಪಡ್ತಾನೆ ಖುಷಿಯಾಗಿ ಒಬ್ರು ತೋರ್ಸೋಣ ನಿಮ್ಗೆ. ದಯವಿಟ್ಟು ಒಂದು 100 ಮೀಟರ್ ಬಂದ್ಬಿಟ್ರೆ ನಾನು ನಿಮಗೆ ತೋರಿಸ್ತೀನಿ. ಈಗ ಇಲ್ಲಿ 90% ಕೇರಳ, ತಮಿಳ್ನಾಡಲ್ಲ, ಕೇರಳ, ಮಹಾರಾಷ್ಟ್ರ, UP ಮತ್ತೆ ಜಮ್ಮು ಕಾಶ್ಮೀರ. ಈಗ ಜಮ್ಮು ಕಾಶ್ಮೀರ ನಾವು ಕೇಳಕ್ಕೆ ವಿಡಿಯೋ ಇದನ್ನ ಮಾತ್ರ ಕಳಿಸ್ಕೊಡ್ತೀನಿ. ಕೇಳಿದ್ಕೆಲ್ಲ ಒಬ್ಬರು ಝೋನಲ್ಲಿ ಏನಂದ್ರು, ಅವನು ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೆ ಕೆಲಸ ಮಾಡೋದು ಅಂತ ಅಂದ. ಬಸ್ಟ್ ಅವನು ಪಕ್ಕ ದೇಶನಾಗಿ DL ಜಮ್ಮು ಕಾಶ್ಮೀರ ಮಾಡ್ಸ್ಕೊಂಡು ಓಡಿಸ್ತಾ ಇರೋದಲ್ಲ. ಈಗ ಏನ್ ಗೊತ್ತಾ ಬ್ರದರ್, ನಿಮ್ ಹೆಸರೇನಂದ್ರೆ? ಉಮಾಶಂಕರ್. ಭಾರತ ಸಂವಿಧಾನ ನೀವು ರೆಸ್ಪೆಕ್ಟ್ ಮಾಡ್ತಿರಲ್ವಾ? ಮಾಡ್ತೀವಿ. ಈಗ ನಮ್ಮವರು ಬೇರೆ ಕಡೆ ಹೋಗಿ ದುಡಿಮೆ ಮಾಡ್ತಾವ್ರೆ, ಗೋವಾದಲ್ಲಿ, ಮಹಾರಾಷ್ಟ್ರದಲ್ಲಿ. ಸರ್, ಕೆಲವೊಂದು ಪ್ರಶ್ನೆಗೂ ನಮ್ಮ ಹತ್ರ ಉತ್ತರನೇ ಇಲ್ಲ, ನಿಮ್ಮ ಹತ್ರನೂ ಉತ್ತರ, ಅದನ್ನ ಮಾತಾಡಕ್ಕೆ ಆಗಲ್ಲ. ಈ ಸಮಾಜದಲ್ಲಿ ಸರ್ವ ಸಮಾನತೆಯಿಂದ ಎಲ್ಲರೂ ಎಲ್ಲ ಕಡೆನೂ ಬದುಕಬಹುದು ಅನ್ನೋ ಹಕ್ಕಿದೆ, ಆಯ್ತಾ?
ಬಂದಿರೋನು ಕನ್ನಡ ಕಲ್ತು ಕೆಲಸ ಮಾಡ್ಲಿ, ಅದಕ್ಕೆ ನಾವು ರೆಸ್ಪೆಕ್ಟ್ ಮಾಡೋಣ. ಈಗ ನಾನು ಹೋಗ್ಬಿಟ್ಟು ಕರೆಕ್ಟ್ ನಮ್ಮ ಕನ್ನಡಿಗರಿಗೆ ಮೊದಲ ಅವಕಾಶ ಕೊಡಿ ಅಂತ ಕೇಳ್ಬೋದೇ ವಿನಃ ಇವ್ರನ್ನೆಲ್ಲ ಓಡಿಸಿ ಅಂತ ಹೇಳಕ್ ಆಗಲ್ಲ. ಯಾಕೆ ಅರ್ಥ ಮಾಡ್ಕೊಳ್ಳೋ ಬ್ರದರ್, ನೀನು ಹೇಳಕ್ಕಾಗಲ್ಲ, ನಾನು ಹೇಳಕ್ಕಾಗಲ್ಲ. ಕಂಪ್ನಿ ಮಾಡಿದ್ರು ಅಂತ ಅದಕ್ಕೆ ಲೈಸೆನ್ಸ್ ಆಗತ್ತೀರಾ, ನೀವೇನಾರು ಮಾಡೋರೆ ಪೊಲೀಸರ ಮೇಲೆ ಕೇಸ್ ಹಾಕೊಂಡು ಕಂಪ್ನಿನಿಂದ ಎಳ್ಕೊಂಡ್ಬಂದು ಕಟ್ಸ್ಕೊಡ್ತಾರೆ. ಈಗ ನಾನು ಬೇರೆ ರಾಜ್ಯದಿಂದ ಬಂದಂತ ಏನು ಪೊಲೀಸ್ ವೆರಿಫಿಕೇಶನ್ ಇಲ್ಲ, ಡಿಎಲ್ ಇಲ್ಲ, ಡಿಎಲ್ ಇರಲ್ಲ. ಈಗ ನಾನೊಬ್ಬ ಕೇರಳ ಡ್ರೈವರ್ ಕಳಿ ನನ್ನ ಕಾರಲ್ಲಿ ಕೂತೀರಾ, ನೀವು ಚೆನ್ನಾಗಿ ಚೈನಿ ಪೈನಾಗ ನಾನು ಚುಚ್ಚಿದೆ ನಿಮ್ಗೆ, ಅದ್ ಯಾರ ಕೆಲಸ? ಅದನ್ನೆಲ್ಲ ಏನು ಮಾಡ್ತೀವಿ, ಯಾರು ಏನು ಮಾಡ್ತಾರೆ, ಯಾಕೆ ಅದನ್ನ ಕೇಳ್ಕೊ. ನಿಮಗೆ ನಿಜ ನಾಚಿಕೆ ಮಾನ ಮಾಡಿದ ಆಟಿ ಓದಿಕೊಳ್ಳಿ ದೇವರಣಗಳು ಇಲ್ಲ, ಪರವಾಗಿಲ್ಲ. ನಮ್ಮ ಮೇಲೆ ಬೇಕು ಫೈನಲ್ ಆಗಿ ಏನಾಗಿ ಮಾತಾಡ್ದ ನಿಜವಾದ ನಾಚಿಕೆ ಮಾನ ಮರ್ಯಾದೆ ಅಂತ ಹೇಳಿದಕ್ಕೆಲ್ಲ ನಾಚಿಕೆ ಮಾನ ಮರ್ಯಾದೆ. ಈಗ ನಮ್ಮ ದುಡ್ಡ ಅವ್ರು ತಿಂತವ್ರೆ, ನಾವ್ ತಿಂತಾರ, ನೀನು ನಮ್ಮಿಂದ ಅವ್ರು ಬದುಕ್ತವ್ರೆ, ಅವ್ರಿಂದ ನಾವ್ ಬದುಕ್ತಲ್ಲ. ಟ್ಯಾಕ್ಸ್ ಕಟ್ತಿನ ರೋಡ್ ನೋಡಿದ್ರೆ ಎರಡು ಕಡೆ ಹೋಗ್ರೆ ಶುದ್ಧ ಗುಂಡಿ ಟೈರ್ ಹೋಯ್ತದೆ. ಮೊನ್ನೆ ಒಂದ್ ನಿಮಿಷ, ಮೊನ್ನೆ ಪೊಲೀಸ್ನವರು ಆ ಬನ್ನೇರುಘಟ್ಟ ರೋಡ್ ಅಲ್ಲಿ ಒಂದಷ್ಟು ಜನ ಸೇರ್ಕೊಂಡು ಹಿಡಿತಾ ಇದ್ರು. ಆ ಬನ್ನೇರುಘಟ್ಟ ರೋಡ್ ನೋಡಿದ್ರೆ ಯಾವನಾದ್ರು ಪ್ರಾಣ ಕಳ್ಕೋಬೇಕು. ಫಸ್ಟ್ ರೋಡ್ ರೆಡಿ ಮಾಡಿಸಿ ಆಮೇಲೆ ಪೊಲೀಸ್ನವ್ರನ್ನ ಬಿಡಿಯಲ್ಲಿ ಹಿಡಿಯಕ್ಕೆ. ರೋಡ್ ನೈಸಿಗಿದ್ರೆ ಮಾತ್ರ ಹಿಡಿಯಕ್ ಚಂದ, ಇಲ್ಲಾಂದ್ರೆ ಅದು ಬಿದೋಯ್ತದೆ. ಏನಾಗ್ತದೆ ಗೊತ್ತಾ ಸರ್, ನಮ್ಮ ಕರ್ನಾಟಕದಲ್ಲಿ ಫೇಕ್ ಅನ್ನೋದು ಟ್ಯಾಕ್ಸಿ ಉಟ್ಕೆ ಬಿಟ್ಟಿದೆ. ಏನ್ ಗೊತ್ತಾ, ಇಲ್ಲೇ ಬನ್ನಿ, ಒಂದ್ ನಿಮಿಷ ಇವಾಗ ನಿಮ್ ನೇಮ್ ಉದಾಹರಣೆ, ನಿಮ್ ನೇಮ್ ಹೇಳ್ಬಿಡಿ. ಅಶ್ವಥ್ ದೇವಿತ್ ಅಂತ ನಿಮ್ದೊಂದು ಡಿಎಲ್ ಇದೆ, ನೀವು ಅಟ್ಯಾಚ್ ಮಾಡ್ಕೊಂಡು ಒಂದು ಕ್ಯಾಬ್ ಓಡಿಸ್ತಾ ಇಲ್ಲ, ನಿಮ್ಗೆ ಹೇಳ್ತಲ್ಲ ಬೇರೆ